ಯಾರ್ದೋ ಜೊತೆ ಮಾತಾಡ್ದಾಗ ಯಾರ್ ಫೋನ್ ಆದ್ರೆ ನಿನಗೇನು? ಹೋಗ್ ಕೆಲ್ಸ ನೋಡು. ಅಯ್ಯೋ ಯಾರ್ ಫೋನ್ ಅಂತ ಕೇಳಿದ್ದೆ ತಪ್ಪ, ಅದಕ್ಕೆ ಯಾಕಮ್ಮ ಉರ್ದು ಬೀಳ್ತೀಯಾ? ಹೌದೇ, ಒಲೆ ಸರಿಯಾಗಿ ಉರಿತಾ ಇಲ್ಲ ನೋಡು, ಅದಕ್ಕೆ ನಾನು ಉರ್ದು ಬೀಳ್ತಾ ಇದ್ದೀನಿ. ಹೋಗೋ, ಪಾತ್ರೆ ಗುಡ್ಡ ಹಾಕಿದೀನಿ, ತೊಳ್ದಿಡು ಹೋಗೋ. ಕರ್ಮ. ಏನಾಯ್ತಮ್ಮ, ಫೋನ್ ಮಾಡಿದ್ಯಲ್ಲ? ಅವಳ ಮನೇಲಿ ಇಲ್ವಂತೆ ಅಕ್ಕ. ನನ್ಗೀಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೀನ್ಯಾಕೆ ಇವ್ರಿಗೆ ಫೋನ್ ಮಾಡ್ತೀಯಾ? ಅವ್ರ ಅಪ್ಪ ಅಮ್ಮನ್ ಫೋನ್ ನಂಬರ್ ಇದ್ರೆ ಅವ್ರನ್ನೇ ಕರ್ಸು. ನನಗ್ ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಈಗ ತಾನೇ ನರ್ಸ್ ಬಂದ್ ಹೇಳಿದ್ರು ನೀನ್ ಸ್ವಲ್ಪ ಹೊತ್ತಲ್ಲಿ ಪೊಲೀಸವ್ರು ಬರ್ತಾರಂತೆ. ಅವ್ರು ಬಂದ ತಕ್ಷಣ ನಾವಿಬ್ರು ಹೊರಡೋಣ. ಆಯ್ತಕ್ಕ, ನೀವ್ ಜೊತೆಗ್ ಬರ್ದೆ ಹೋಗಿದ್ದಿದ್ರೆ ನಾನ್ ಕುಸ್ತ್ ಹೋಗ್ತಿದ್ದೆ. ನೀವ್ ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಅಕ್ಕ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಅಕ್ಕ ಪಕ್ಕದವ್ರು ಇಷ್ಟು ಮಾಡ್ದಿದ್ರೆ ಹೆಂಗೆ? ಪರವಾಗಿಲ್ಲ, ನೀನ್ ಧೈರ್ಯವಾಗಿರು. ಬಾ, ಕಾಫಿನೋ ಟೀನೋ ಕುಡ್ದು ರಿಲ್ಯಾಕ್ಸ್ ಆಗಿ ಬರುವಂತೆ. ಪರವಾಗಿಲ್ಲ ಅಕ್ಕ, ನೀವ್ ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಸರಿ ಅಮ್ಮ, ಹಾಗಾದ್ರೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನಾನ್ ಬರ್ತೀನಿ. ಸರಿ ಅಕ್ಕ. ಇದೇ ಮನೆ. ಹಾ ಹಾ. ಸರ್ ಯಾರು ಬೇಕು ಸರ್? ಮುರಾರಿನಪ್ಪ. ಓ ಮುರಾರಿನಾ? ಬನ್ನಿ ಸರ್ ಒಳಗೆ. ಬಾ ನೋಡಿ. ಅಣ್ಣ, ಇವರು ಯಜಮಾನ್ರು ನೋಡ್ಬೇಕಂತೆ. ಹೌದಾ? ಸರಿ ಬನ್ನಿ. ಕೂತ್ಕೊಳ್ಳಿ. ಬಾ. ಸರ್ ಕಾಫಿ ತರ್ಲಾ ಟೀ ತರ್ಲಾ? ಅದೆಲ್ಲ ಏನು ಬೇಡಪ್ಪ, ಸಾಹೇಬ್ರನ್ನ ಕರೆ ಮೊಬೈಲ್ ಕೊಟ್ಟು ಹೋಗ್ತೀವಿ. ಹೌದಾ? ಸರಿ. ಓಕೆ, ಒಂದ್ ನಿಮಿಷ ಇರು, ಯಾರು ಅಂತ ನೋಡ್ತೀನಿ. ಹಲೋ, ಮುರಾರಿ ಅಂತ ಯಾರೋ ಬಂದಿದ್ದಾರೆ ಸರ್. ಸರಿ ಕೂತ್ಕೊಳ್ಳಕ್ ಹೇಳಿ, 2 ನಿಮಿಷದಲ್ಲಿ ಬಂದೆ. ಸರಿ ಸರ್. ಮುರಾರಿ ಬಂದಿದ್ದಾನಂತೆ. ಒಂದ್ ನಿಮಿಷ ಇರಿ. ಓಕೆ, ಥ್ಯಾಂಕ್ ಯು. ನಡೀರಿ. ಅದೇ ಹೇಳಿದ್ನಲ್ಲ, ಮುರಾರಿ ಅಂತ. ಬ್ಯಾಂಕ್ ಚೆಕ್ ಎಲ್ಲ ರೆಡಿ ಇದೆಯಾ? ಸರ್ ಒಂದು 10 ನಿಮಿಷ ಕಾಯ್ಬೇಕಂತೆ, ಬರ್ತಾರೆ. ಓ ಸರಿ. ನಾನು ಮೊನ್ನೆನೇ ಎಲ್ಲರಿಗೂ ಚೆಕ್ ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿದೆ. ಯಾಕೆ, ಏನಾಯ್ತು ನಿಮ್ಗೆ? ಅಲ್ಲಿ ನೋಡು ಬೋನ. ಬನ್ನಿ ಇಲ್ಲಿ. ಹಲೋ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಒಂದ್ ನಿಮಿಷ ಇರು, ಸಿಗ್ನಲ್ ಸಿಗ್ತಾ ಇಲ್ಲ. ಹಲೋ 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 ಹಲೋ. ಅಪ್ಪ, ನಾನು ತುಳಸಿ ಮಾತಾಡ್ತಾ ಇದ್ದೀನಿ. ತುಳಸಿ, ಏನಾಯ್ತಮ್ಮ? ನಿನ್ ಧ್ವನಿ ಒಂಥರ ಇದೆ. ಇಲ್ಲೊಂದು ಸಮಸ್ಯೆ ಆಗಿದೆ ಅಪ್ಪ. ಸಮಸ್ಯೆನಾ? ಏನ್ ಸಮಸ್ಯೆ?
ನೀನ್ ಅಲ್ಲೇ ಇರು, ಈ ತಕ್ಷಣ ಬಂದ್ಬಿಡ್ತೀನಿ. ಸರಿಪ್ಪ. ಸರಿ. ಏನಾಯ್ತು ಮುತ್ತು? ತುಳಸಿ ಫೋನ್ ಮಾಡಿದ್ಲು. ಅವಳಿಗೆ ಪರಿಚಯ ಇರೋ ಹುಡುಗಿ ವಿಷ ಕೊಡದ್ ಬಿಡ್ತಾಳಂತೆ. ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅಯ್ಯೋ ದೇವ್ರೆ. ಅಳಿಯಂದ್ರ ಬೇರೆ ಊರ್ನಲ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ಓದಾಡ್ತಾ ಇದ್ದಾಳೆ. ನೀನೊಂದು ಕೆಲಸ ಮಾಡು, ಹೇಳು. ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಫೋನ್ ಕೊಟ್ಬಿಡು ಅಷ್ಟೇ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡ್ತೀನಿ. ಸರಿ, ನಾನು ನೋಡ್ಕೊಳ್ತೀನಿ, ನೀನು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೀನು. ಹಾ. ಓ ಗಾಡ್, ಏನ್ರಿ ಇವಾಗ ಏನ್ ಮಾಡೋದು? ನನಗೂ ಏನು ಗೊತ್ತಾಗ್ತಾ ಇಲ್ಲ ಭುವನ. ಅಲ್ಲ, ಒಂದ್ ಫೋನ್ಗೋಸ್ಕರ ಅವನ್ ಮುಂದೆ ಹೇಗ್ರಿ ನಿಂತ್ಕೊಳ್ಳೋದು? ಅವನು ಕೆಳಕ್ ಕಾಯ್ತಾ ಇದ್ದಾನಲ್ಲ, ಏನ್ ಮಾಡೋದು ಭುವನ? ಹೆಂಗ್ ಫೇಸ್ ಮಾಡೋದು ಅಂತ ನೀವೇ ಹೇಳಿ ಒಂದ್ ಪ್ಲಾನ್ನ. 1 ನಿಮಿಷ ಇರಿ, ನಾನೇ ಸೆಕ್ಯೂರಿಟಿಗೆ ಫೋನ್ ಮಾಡ್ತೀನಿ. ಹಲೋ, ಸರ್, ಯಜಮಾನ್ರು ಫೋನ್ನ ನೀವು ತಗೊಂಡ್ ಬಂದಿದ್ದೀರಾ? ಹೌದಪ್ಪ. ಫೋನ್ನ ನನ್ನ ಕೈಲಿ ಕೊಟ್ಟು ಹೋಗಕ್ಕೆ ಹೇಳಿದ್ರು. ಹೋಗು ಅಂತ ಹೇಳಿದ್ರ? ಹೌದು ಸರ್, ಹೋಗಕ್ಕೆ ಹೇಳಿದ್ರು. ಯಾಕೆ ಯಜಮಾನ್ರಿಗೆ ಬಂದು ಫೋನ್ ತಗೊಂಡೋಗಕ್ಕಾಗಲ್ಲವಂತ? ಯಜಮಾನ್ರಿಗೆ ಕೆಲಸ ಇದೆ, ಅದಕ್ಕೆ ಫೋನ್ ಕೊಟ್ಟು ಹೋಗಕ್ಕೆ ಹೇಳಿದ್ರು. ಸರಿ ತಗೊಳಪ್ಪ, ಹೋಗಿ ನಿಮ್ಮ ಯಜಮಾನ್ರ ಹತ್ರ ಹೇಳು, ಬಂದಿದ್ದವರು ನಿಮ್ಮನ್ನು ತುಂಬಾ ಹೊಗಳಿದ್ರು ಅಂತ ಹೇಳ್ಬಿಡಪ್ಪ. ಸರಿ ಸರ್. ಹೊಟ್ಟೋದ್ರು ಅವರು? ಫೋನ್ ಹೌದು ಮಾರೆ. ಹೋಗು ಹೋಗು. ಏನ್ರಿ, ಒಂದ್ ಫೋನ್ ಕೂಡ ನೆಟ್ಟಿಗೆ ಇಟ್ಕೊಳಕ್ ಬರಲ್ವಲ್ಲ? ಹೋಗಿದ್ ಕಡೆ ಮರ್ತ್ ಬರ್ತೀರಾ, ತಗೊಳ್ಳಿ. ಅವನಾದ್ರೆ ಬರೀ ಫೋನ್ ಮರ್ತ್ಬಿಟ್ಟು ಬಂದಿದ್ದಾನೆ. ನೀನು ಗಂಡ ಮಗಳನ್ನೇ ಮರ್ತ್ಬಿಟ್ಟು ಬಂದಿದ್ದೀಯಲ್ಲ. ಇಲ್ಲಿ ಸಿಕ್ ಮರ್ಯಾದೆ ನೋಡಿ ನಾನು ಅವಾಗ್ಲೇ ಅನ್ಕೊಂಡೆ, ಮನೆ ನೋಡೋದಕ್ ದೊಡ್ಡ ಮನೆ, ಒಳಗಡೆ ಇರೋದು ಚಿಕ್ಕ ಜನ ಅಂತ. ಫೋನ್ ಕೊಟ್ಟಾಯ್ತು ತಾನೆ, ಅಷ್ಟಕ್ಕೆ ನಿಲ್ಸು. ಓವರ್ ಆಗಿ ಮಾತಾಡಕ್ ಹೋಗ್ಬೇಡ, ಹೋಗಿಲ್ಲಿಂದ. ಇದು ನಿಮ್ಮನೆ ಅಂತ ಗೊತ್ತಾಗಿದ್ದಿದ್ರೆ ಫೋನ್ ತೆಗೆದು ಕಸದ ಬುಟ್ಟಿಗೆ ಎಷ್ಟು ಹೋಗ್ತಾ ಇದೆ ನೋಡಿ, ಅನಾವಶ್ಯಕವಾಗಿ ತೊಂದರೆ ಕೊಡ್ಬೇಡಿ. ಫೋನ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವಿನ್ ಹೊರಡಿ. ಏಯ್, ಏನ್ ಹೋಗು ಅಂತ ಇಬ್ರು ಹೊರಗೆ ಕಳ್ಸೋಕೆ ನೋಡ್ತಾ ಇದ್ದೀರಾ? ನನ್ ಜೊತೆ ಬಂದಿರೋರು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ದೆ ಏನು, ಎಲ್ಲ ಗೊತ್ತು. ನನ್ ಜೊತೆ ಬಂದಿದ್ದ ಮುತ್ತಿನಂತ ಒಳ್ಳೆ ಮನುಷ್ಯನ್ ನೋಡೋದಕ್ಕೆ ಅವಮಾನ ಅನ್ಸಿರುತ್ತೆ. ಅದಕ್ಕೆ ಹೊರಗಡೆ ಬರೋದಕ್ಕೆ ನಾಚಿಕೆ ಪಟ್ಕೊಂಡು ಒಳಗೆ ಬಚ್ಚಿಟ್ಕೊಂಡಿದ್ದು. ಆ ಮನುಷ್ಯ ನೋಡಿ ನಾವ್ಯಾಕೆ ನಾಚಿಕೆ ಪಡ್ಕೋಬೇಕು? ಇದು ನನ್ ಮನೆ. ಆ ಮನುಷ್ಯ ನಮ್ಮ ಮನೆಗೆ ಬಂದಿದ್ದಕ್ಕೆ ಅವ್ನು ನಾಚಿಕೆ ಪಡ್ಕೋಬೇಕು. ಗೊತ್ತು, ನಿನಗ್ ನಾಚಿಕೆ ಇಲ್ಲ ಅಂತ ಚೆನ್ನಾಗ್ ಗೊತ್ತು. ಏಯ್, ಸಾಕ್ ನಿಲ್ಸಯ್ಯ. ಎಲ್ಲಿಗ್ ಬಂದು ಏನ್ ಮಾತಾಡ್ತಾ ಇದ್ಯಾ? ನನ್ನ ಆಸ್ತಿ, ಅಂತಸ್ತು, ಅಧಿಕಾರದ ಬಗ್ಗೆ ನಿನಗೆ ಗೊತ್ತಾ? ನಿನ್ ಮುಂದೆ ನಿಂತಿರೋದು ತಿಂಗಳ ಸಂಬಳಕ್ಕೆ ಜೀತ ಮಾಡೋ ಮುತ್ತು ಹೆಂಡತಿ ಅಲ್ಲ. $1 ಬಿಲಿಯನ್ ಹಾಸ್ಪಿಟ್ಲಿನಲ್ಲಿ ಚಿಟ್ಕೆ ಹೊಡೆದು ಕೆಲಸ ಮಾಡ್ಸೋ ಒಬ್ಬ ಚೇರ್ಮನ್ ಕಣೋ ನಾನು. ಮೈಂಡ್ ಇಟ್ ಇಡಿಯಟ್. ಹೇಗೆ ಮರೆಯೋಕ್ ಸಾಧ್ಯ? ಈ ದುಡ್ಡುಗೋಸ್ಕರ ಆಸೆ ಪಟ್ಟು ಮಗುನ್ ಬಿಟ್ಟು ಬಂದೋಳು ನೀನು. ಏಯ್, ಅದು ನನ್ನ ಪರ್ಸನಲ್ ಮ್ಯಾಟರು. ನೀನ್ ಯಾವನೋ ಕೇಳೋದಿಕ್ಕೆ? ನಾನಾ? ದುಡ್ಡುಗೋಸ್ಕರ ಮಾನ ಮರ್ಯಾದೆ ಮಾರ್ಕೊಳ್ದೆ ಇರೋ ಸ್ವಾಭಿಮಾನಿ ನಾನು. ನಿನ್ನ ಬಗ್ಗೆ ನಾನು ಮಾತಾಡ್ದೆ ಇನ್ ಯಾರು ಮಾತಾಡ್ತಾರೆ? ಈಗ್ಲೂ ಮುತ್ತು ಬಗ್ಗೆ ನೆನ್ಸ್ಕೊಂಡ್ರೆ ನನಗ್ ಸಂಕಟ ಆಗತ್ತೆ. ನಿನ್ನ ಸುಖಕ್ಕೋಸ್ಕರ ಒಂದು ಮಗುನ, ಕುಟುಂಬನ ಹಾಳು ಮಾಡಿ ಬಂದಿದ್ಯಾ. ಆ ಹುಡುಗಿ ಏನಾಗಿದ್ದಾಳೆ ಅಂತ ಗೊತ್ತಾ ನಿನಗೆ? ಒಂದು ದಿನ ಯೋಚನೆ ಮಾಡಿದ್ಯಾ? ಆ ಮಗು ನಿನ್ನಿಂದ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಾ ನಿನಗೆ? ಏಯ್, ಸಾಕು ನಿಲ್ಸು. ಯಾರಯ್ಯ ನಿನ್ನ ಹತ್ರ ಬಂದು ಈ ಕತೆ ಎಲ್ಲ ಕೇಳ್ತಾ ಇರೋದು? ನಿಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಹೋಗು. ಅರ್ಥ ಆಯ್ತು. ನಿನ್ ಕತೆ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಅವಮಾನ ಆಗೋದಂತ ಹೀಗೆ ಮಾತಾಡ್ತಿದ್ಯಾ? ನೋಡೋ, ಕೊನೆಗಾಲದಲ್ಲಿ ಈ ಅವಮಾನ ಒಂದೇ ನಿನ್ ಪಾಲಿಗೆ ಉಳಿಯೋದು. ಹೋಗೋ, ಹೋಗ್, ಎತ್ಕೊಳೋಗ್. ಯಾವ ದುಡ್ಡುಗೋಸ್ಕರ ನೀನು ಆಸೆ ಪಟ್ಟು ನಿನ್ನ ಮಗಳನ್ನು ಕಷ್ಟಕ್ಕೆ ದುಡಿದ್ಯೋ
ಅದೇ ದುಡ್ಡು ನಿನ್ನ ಒಂದಿನ ಅಲ್ಲ ಒಂದಿನ ಬೀದಿಲ್ ನಿಲ್ಸುತ್ತೆ. ಆಗ ಗೊತ್ತಾಗತ್ತೆ ನೀನ್ ಮಾಡಿದ ಪಾಪ ಏನು ಅಂತ. ಗೊತ್ತಾಗ್ಲಿ ಬಿಡೋ. ಇನ್ನೊಂದ್ ವಿಷಯ ನೆನ್ಪಿಟ್ಕೋ, ಇಲ್ಲಿ ನಡೆದಿರೋ ವಿಷಯ ಏನಾದ್ರು ಆಚೆ ಗೊತ್ತಾದ್ರೆ ಈ ಭುವನ ಯಾರು ಅಂತ ನಿನಗ್ ತೋರ್ಸ್ಬೇಕಾಗತ್ತೆ. ಹುಷಾರ್. ಯಾಕೆ ಹೆದರ್ಕೋತಿದ್ಯಾ? ನೀನ್ ಆಸೆ ಪಟ್ರು ಮುತ್ತು ಹತ್ರ ನಾನು ಇದನ್ನ ಹೇಳೋದಿಲ್ಲ. ನಾನು ದೇವ್ರನ್ನೆಲ್ಲ ನೋಡಿದ್ದು ದೆವ್ವನ. ಹೋಗೋ ರಾಸ್ಕೆಲ್, ಇಡಿಯಟ್. ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನ ಅವನು. ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತೀಯಾ? ಮನೆಗೆ ಬಂದವ್ರ ಹತ್ರ ಚೆನ್ನಾಗಿ ಮಾತಾಡಕ್ ಆಗೋದಿಲ್ವಾ? ನಾನೇನ್ರಿ ತಪ್ಪ ಮಾತಾಡ್ದೆ? ಅವನೇ ತಾನೇ ಬೇಡ್ದಿರೋದ್ನೆಲ್ಲ ಮಾತಾಡಿದ್ದು. ನನ್ ಮೂಡ್ನೆ ಹಾಡ್ ಮಾಡ್ಬಿಟ್ಟ ಇಡಿಯಟ್. ನಾನ್ ಮೇಲಿರ್ತೀನಿ, ಬನ್ನಿ. ಓನಾ ಪ್ಲೀಸ್. ಏನ್ರಿ? ಅಲ್ಲ, ಅವ್ರೇನೋ ನಿನ್ ಮಗಳ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೆ ಏನ್ ಇವಾಗ? ಆಗಲ್ಲ, ಅವಳೆಲ್ಲ ತುಂಬಾ ಕಷ್ಟದಲ್ಲಿದ್ದಾಳೆ ಅನ್ಸುತ್ತೆ. ಏನು ಎತ್ತ ಅಂತ ವಿಚಾರಿಸಿದ್ರೆ ನಮ್ ಕೈಲಾದ ಸಹಾಯ ಮಾಡ್ಬೋದಲ್ವಾ? ಯಾಕೆ ಎಲ್ಲಾರು ನನ್ನ ಇನ್ಸಲ್ಟ್ ಮಾಡಿದಾಯ್ತು, ಇನ್ ನೀವೊಬ್ರು ಬಾಕಿ ಇದ್ರಿ. ನೀವು ಇನ್ಸಲ್ಟ್ ಮಾಡ್ಬೇಕಾ? ಮನ್ಸ್ನಲ್ಲಿ ಏನ್ ಇಟ್ಕೊಂಡಿದ್ರ ಹೇಳ್ಬಿಡಿ. ಯಾಕೆ ಬೋನ ಹೀಗೆಲ್ಲ ಕೋಪ ಮಾಡ್ಕೋತ್ಯಾ? ಇಲ್ ನೋಡ್ರಿ, ನನ್ ಪ್ರಕಾರ ನಿಮ್ನ ಪ್ರಭಾನ ಬಿಟ್ಟು ನನಗೆ ಬೇರೆ ಯಾರು ಬೇಕಾಗಿಲ್ಲ. ನಾನು ಅದ್ನೇ ನಂಬ್ತೀನಿ, ನೀವು ಅದ್ನೇ ನಂಬೇಕು. ಅದನ್ ಬಿಟ್ಟು ನನ್ ಮಗಳು ನೆಪ ಮಾಡ್ಕೊಂಡು ನಿಮ್ ಮಾಜಿ ಹೆಂಡತಿ ಮಗನ್ ಕರ್ಕೊಂಬಂದು ಈ ಮನೇಲಿ ಇಟ್ಕೋಬೇಕು ಅನ್ನೋ ಪ್ಲಾನ್ ಮಾಡಿದೀರಾ? ಆಯ್ತು ಬೋನ, ಇನ್ಮೇಲೆ ಆ ವಿಷಯನೇ ಮಾತಾಡೋದಿಲ್ಲ, ಬಿಟ್ಬಿಡು. ರೀ ನೋಡಿ ಇಲ್ಲಿ, ಯಾಕ್ರಿ ಕೋಪ ಮಾಡ್ಕೋತಾ ಇದೀರಾ? ನಿಮ್ಗೂ ನ್ಯಾಯ, ನನ್ಗೂ ನ್ಯಾಯನಾ? ಭೈರವಿನ ಮರ್ತು ಬನ್ನಿ ಅಂತ ಹೇಳಿದ್ಮೇಲೆ ನನ್ ಮಗಳನ್ನ ಹುಡ್ಕೊಂಡೋದ್ರೆ ನಾನು ನಿಮ್ಗೆ ದ್ರೋಹ ಮಾಡ್ದಂಗಾಗತ್ತೆ ರೀ. ನಮಗೆ ಪ್ರಭಾ ಮಾತ್ರ ಮಗ. ನೋಡಿ, ನಂಗ ಅವನೊಬ್ನೇ ಸಾಕು ರೀ. ಬೇರೆ ಯಾವುದು ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತಾ ಇದ್ದೀನಲ್ಲ, ಯಾವುದನ್ನು ಮೈಂಡಲ್ಲಿ ಇಟ್ಕೋಬೇಡಿ ಅಂತ. ಜಸ್ಟ್ ಲೀವ್ ಇಟ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಮೇಡಮ್, ಬಿಲ್ ತಗೊಳ್ಳಿ, ಬಿಲ್ ಕಟ್ಬಿಡಿ. ಎಷ್ಟಾಗಿದೆ? ಬಿಲ್ ನೋಡಿ ಮೇಡಮ್. ಅಯ್ಯೋ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಅದ್ ನಮ್ಗೆ ಗೊತ್ತಿಲ್ಲ ಮೇಡಮ್, ಏನಾದ್ರೂ ವ್ಯವಸ್ಥೆ ಮಾಡ್ಕಟ್ಟಿ. ಏನಮ್ಮ, ಇಲ್ಲಿ ತುಳಸಿ ಅನ್ನೋರು ಯಾರು? ಸೂಸೈಡ್ ಕೇಸ್ನವ್ರು. ಹೌದು. ಆ ನರ್ಸ್ ಜೊತೆ ಮಾತಾಡ್ತಾ ಇದಾರಲ್ಲ ಅವರೇ. ಸರಿ, ಅದೇನ್ ಮಾಡ್ತಿರೋ ಬೇಗ ಮಾಡಿ. ಸರಿ. ನೀನೇನಮ್ಮ ತುಳಸಿ ಅಂದ್ರೆ? ಹೌದು ಸರ್. ಪಾಯ್ಸನ್ ಕುಡ್ದು ಹುಡುಗಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ ನೀನೇ ಅಲ್ವನಮ್ಮ? ಹೌದು ಸರ್. ಏನ್ ನಡೀತು ಅಂತ ಹೇಳಮ್ಮ. ರೀ, ನೋಟ್ ಮಾಡ್ಕೊಳ್ರಿ. ರಾಜಶೇಖರ್ ಅಂದ್ರೆ ವಿಜಯನಗರ ಸ್ಟೇಷನ್ ತಾನೆ? ಸರ್. ಪ್ರೇಮ, ನಾವು ಹೋಗಿದ್ದ ಜಾಗ ಎಲ್ಲ ಸೂಪರ್ ಅಲ್ವಾ? ಹೌದ್ರಿ. ಇವನಂತೂ ತುಂಬಾ ಚೆನ್ನಾಗಿ ಆಟ ಆಡ್ದ. ಹೌದಪ್ಪ, ತುಂಬಾ ಚೆನ್ನಾಗಿತ್ತು. ಹಲೋ ಸರ್, ನಾನು ಮಲ್ಲೇಶ್ವರಂ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ. ಏನ್ ಹೇಳ್ತಾ ಇದ್ದೀರಾ? ಈಗ ನನ್ನ ಮಗಳು ಹೇಗಿದ್ದಾಳೆ? ಅಯ್ಯೋ, ಯಾರ್ದ್ರಿ ಫೋನು? ಏನಾಯ್ತ್ರಿ ನಮ್ಮ ಮಗಳಿಗೆ? ನೀನ್ ಸುಮ್ಮನೆ ಇರಮ್ಮ. ಹೇಳಿ ಸರ್, ಈಗ ನನ್ನ ಮಗಳು ಹೇಗಿದ್ದಾಳೆ? ಸರ್, ನಾನು ನಿಮ್ಮ ಮಗಳನ್ನ ಇನ್ನೂ ನೇರವಾಗಿ ನೋಡಿಲ್ಲ ಸರ್. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನೋಡಿ, ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಉಳ್ಸೋಕೆ ಹೇಳಿ. ಡೋಂಟ್ ವರಿ ಸರ್, ನಾನು ನೋಡ್ಕೋತೀನಿ. ಸರ್, ನನ್ನ ಮಗಳಿಗೆ ಸಾಯುವಂತ ವಯಸ್ಸ ಸರ್. ಎಲ್ಲರೂ ಸೇರ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ರು ಸರ್. ಸರ್, ಧೈರ್ಯವಾಗಿರಿ, ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ. ಸರ್, ನನ್ನ ಮಗಳಿಗೆ ಏನಾದರೂ ಆಯ್ತು ಅಂದ್ರೆ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ನನ್ನ ಮಗಳು ಇಂಥ ಸ್ಥಿತಿಗೆ ಬರೋದಕ್ಕೆ ಕಾರಣನೇ ಆ ರಂಜಿತ್ ಸರ್. ಅವನನ್ನು ಅವನ ಹೆಂಡತಿಯನ್ನು ಹಿಡಿದು ಮೊದಲು ಒಳಗಡೆ ಹಾಕಿ ಸರ್.
ಸರ್ ಏನ್ ಹೇಳ್ತಿದ್ದೀರಾ? ತುಳಸಿನಾ? ಹೌದು ಸರ್, ಅವಳ ಗಂಡನೇ ನನ್ನ ಮಗಳಿಗೆ ಆ ಕುಡ್ಕೊಂಡ್ ಜೊತೆ ಮದುವೆ ಮಾಡಿಸಿದ್ದು. ಅಷ್ಟೇ ಅಲ್ಲ ಸರ್, ನಾನೊಬ್ಬ ಪೊಲೀಸ್ ಆಫೀಸರ್. ನನ್ನ ಹತ್ರನೇ ಸವಾಲು ಹಾಕಿ ನನ್ನ ಮಗಳಿಗೆ ಮದುವೆ ಮಾಡಿ ಅವಳ ಜೀವನನೇ ಹಾಳು ಮಾಡಿ ಇವತ್ತು ಅವಳು ವಿಷ ಕುಡಿದು ಸಾಯೋ ಸ್ಥಿತಿಗೆ ಬರೋದಕ್ಕೆ ಅವನೇ ಕಾರಣ ಸರ್. ಆ ರಂಜಿತೆ ಕಾರಣ ಸರ್. ಸರ್, ಅವನು ನಾನು ಸುಮ್ಮನೆ ಬಿಡೋದಿಲ್ಲ ಸರ್. ಅವನೆಲ್ಲಿದ್ದಾನೆ ಅಂತ ಕಂಡು ಹಿಡಿದು ಅವನನ್ನು ಅರೆಸ್ಟ್ ಮಾಡಿ ಸರ್. ಸರ್, ಅವನು ಊರಲ್ಲಿಲ್ಲ, ಮಂಗ್ಳೂರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರು ಸರ್. ಏನೋ ಮಂಗ್ಳೂರ್ಗೆ ಹೋಗಿದ್ದಾನ? ಸರಿಯಾಗಿ ವಿಚಾರಿಸಿ ಸರ್. ಸರ್, ಅವಳು ಅವಳ ಗಂಡನ ಕಾಪಾಡೋಕ್ಕೋಸ್ಕರ ಅವಳು ಸುಳ್ಳು ಹೇಳ್ತಿರ್ಬೇಕು. ಸರ್, ನಿಜವಾಗ್ಲೂ ಅವರಿಬ್ರನ್ನ ಅರೆಸ್ಟ್ ಮಾಡು ಅಂತೀರಾ? ಹೌದು ಸರ್, ಡಿಲೇ ಮಾಡಬೇಡಿ, ತಕ್ಷಣ ಅರೆಸ್ಟ್ ಮಾಡಿ. ನನ್ನ ಮಗಳಿಗೆ ವಿಷ ಹಾಕಿ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ಅವನೇ ಇರಬೇಕು ಸರ್. ಅವನೊಬ್ಬ ಪಕ್ಕ ಕ್ರಿಮಿನಲ್ ಸರ್. ಆ ಕುಡ್ಕ ಗಂಡನ ಜೊತೆ ಸೇರ್ಕೊಂಡು ನನ್ನ ಮಗಳನ್ನ ಸಾಯಿಸೋದಕ್ಕೆ ನೋಡಿದ್ದಾನೆ ಸರ್. ಸರ್, ನಾನು ಅಲ್ಲಿಗೆ ಬಂದು ನಾನು ಕಂಪ್ಲೇಂಟ್ ಬರ್ಕೊಡ್ತೀನಿ ಸರ್. ಸರ್, ಅವನೆಲ್ಲೇ ಇದ್ರು ಸರಿ, ಅವನ್ನ ಅರೆಸ್ಟ್ ಮಾಡಿ ಸರ್ ನೀವು. ಸರ್, ನನ್ನ ಹತ್ರ ಹೇಳಿದಿರಲ್ವಾ, ನಾನು ನೋಡ್ಕೋತೀನಿ ಬಿಡಿ ಸರ್. ಪೊಲೀಸ್ನವ್ರ ಫ್ಯಾಮಿಲಿ ವಿಷಯದಲ್ಲಿ ತಲೆ ಹಾಕಿದ್ರೆ ಏನಾಗುತ್ತೆ ಅಂತ ಅವನಿಗೆ ಅರ್ಥ ಮಾಡಿಸ್ತೀನಿ. ನೋಡಮ್ಮ, ರಾಜಶೇಖರ್ ಸರ್ ಜೊತೆ ಮಾತಾಡಿದ್ದೀನಿ. ಅವ್ರು ಟೂರ್ ಮುಗಿಸಿ ಇಲ್ಲೇ ಬರ್ತಿದ್ದಾರೆ. ಇನ್ಮೇಲೆ ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲಮ್ಮ. ಥ್ಯಾಂಕ್ ಯು ಸರ್. ನೀನು ವಿಚಾರಣೆ ಮಾಡಬೇಕು, ಸ್ವಲ್ಪ ಸ್ಟೇಷನ್ಗೆ ಬಾರಮ್ಮ. ಯಾಕೆ ಸರ್? ಏನಿಲ್ಲಮ್ಮ, ಆ ಹುಡುಗಿ ಗಂಡನ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಟ್ಟು ನೀನು ಮನೆಗೆ ಹೋಗ್ಬೋದು. ಸರ್, ಈಗ ದುಡ್ಡು ಕಟ್ಟೋದಕ್ಕೆ ಹೇಳಿದ್ದಾರೆ. ನಾನು ನಿಮ್ಮ ಜೊತೆ ಬಂದ್ರೆ ಏನಾದರೂ ಅಂತಾರೆ ಸರ್. ನೋಡಮ್ಮ, ರಾಜಶೇಖರ್ ಬಂದು ಎಲ್ಲ ಸೆಟಲ್ಮೆಂಟ್ ಮಾಡ್ತಾರೆ. ನೀನು ಬಾರಮ್ಮ ನನ್ನ ಜೊತೆ. ಅಪ್ಪಂಗೆ ಫೋನ್ ಮಾಡಿದ್ದೀನಿ ಸರ್. ಅಪ್ಪ ಬಂದ್ಮೇಲೆ ಅವ್ರನ್ನೂ ಕರ್ಕೊಂಡು ನಿಮ್ಮ ಜೊತೆ ಬರ್ತೀನಿ. ನೋಡಮ್ಮ, ಓದಿರೋ ಹುಡುಗಿ ಯಾಕೆ ಎದುರ್ಕೋತೀಯಾ? ಸ್ಟೇಷನ್ ಕರ್ಕೊಂಡೋಗಿ ನಾವು ನಿನ್ನ ಏನ್ ಮಾಡ್ಬಿಡ್ತೀವಿ ಹೇಳು? ಸುಮ್ಮನೆ ಫಾರ್ಮಾಲಿಟಿ ವಿಚಾರಣೆ ಅಷ್ಟೇ. 5 ನಿಮಿಷದಲ್ಲಿ ನಿನ್ ಮನೆಗೆ ಹೋಗ್ಬೋದಮ್ಮ. ಸರ್, ಯಾಕೆ ಸರ್ ಈ ಹುಡುಗಿನ ಕರಿತಾ ಇದ್ದೀರಾ? ಏನ್ ನಡೀತು ಅಂತ ಎಲ್ಲ ಹೇಳಿದ್ಲಲ್ಲ. ಈ ಹುಡುಗಿಗೆ ಏನು ತೊಂದರೆ ಆಗಲ್ಲಮ್ಮ. ಇವಳಿಗೇನು ತೊಂದರೆ ಮಾಡಬಾರ್ದು ಅಂತ ರಾಜಶೇಖರ್ ಸರ್ ಹೇಳಿದ್ದಾರೆ. ಬೇಕಾದ್ರೆ ನೀವು ಅವ್ರ ಜೊತೆ ಬನ್ನಿ, ಅಲ್ಲಿಂದ ಇಬ್ರು ಬೇಕಾದ್ರೆ ಮನೆಗೆ ಹೋಗ್ಬೋದು. ನಾನಾ? ಇಲ್ಲ ಸರ್, ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಅಂತ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ನೋಡಮ್ಮ, ನಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನ್ನ ಜೊತೆ ಬಾರಮ್ಮ, ಒಂದೇ ಒಂದು ಸೈನು. ನಿನ್ನ ನಾನೇ ಮನೆಗೆ ಡ್ರಾಪ್ ಮಾಡಿಸ್ತೀನಿ. ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲಮ್ಮ. ಹೋಗಿ ನಡೆದಿದ್ದನ್ನು ಹೇಳಿ ಸೈನ್ ಹಾಕಿ ಬಂದ್ಬಿಡು. ಧೈರ್ಯವಾಗಿ ಹೋಗಮ್ಮ, ನಡೆದಿದ್ದನ್ನು ಹೇಳಿ ಸೈನ್ ಹಾಕ್ಬಿಟ್ ಬಾ. ಸರ್, ಈ ಬಿಲ್ ಕಟ್ಟೋದಕ್ಕೆ ಹೇಳಿದ್ದಾರೆ. ನಾನು ಕೌಂಟ್ರಿಗೆ ಹೋಗ್ಬಿಟ್ಟು ರಾಜಶೇಖರ್ ಸರ್ ಬಂದು ಬಿಲ್ ಕಟ್ತಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಸರ್. 1 ನಿಮಿಷ ಇರಮ್ಮ, ನಾನೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಬನ್ರಿ ಇಲ್ಲಿ. ನೋಡಮ್ಮ, ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ರೀ, ಇನ್ನೂ ಇಲ್ಲೇ ಇದ್ದೀರಾ? ಹೋಗ್ರಿ, ಮೊದಲು ಎಲ್ಲ ಸೆಟ್ಲ್ ಮಾಡಿ. ನೀನು ಬಾರಮ್ಮ, ಸ್ಟೇಷನ್ಗೆ ಹೋಗೋಣ. ಹಾಂ ಸರ್, ಬರ್ತೀನಕ್ಕ. ಸರಿ ಅಮ್ಮ. ಮೇಡಮ್ ನಮಸ್ತೆ. ನಮಸ್ತೆ ಸೂಸೈಡ್ ಕೇಸ್ನಲ್ಲಿ ಅಡ್ಮಿಟ್ ಆಗಿದ್ದಾಳಲ್ಲ ಒಂದು ಹುಡುಗಿ. ಸರ್, ಪೊಲೀಸ್ ಕೂತಿದಾರಲ್ಲ, ಅವ್ರನ್ನ ಕೇಳಿ. ಓಕೆ ಸರ್. ಸರ್ ನಮಸ್ಕಾರ. ನಮಸ್ಕಾರ. ತುಳಸಿ ಅನ್ನೋ ಹುಡುಗಿ ಬಗ್ಗೆ ನಿಮ್ಮ ಹತ್ರ ವಿಚಾರಿಸಿ ಅಂತ ನರ್ಸ್ ಹೇಳಿದ್ರು. ನೀನ್ಯಾರು? ನಾನು ತುಳಸಿ ಅವ್ರ ತಂದೆ ಸರ್. ಓ, ತುಳಸಿ ನಿನ್ ಮಗಳ? ಹೌದು ಸರ್. ಆ ಹುಡುಗಿ ಆಗ್ಲೇ ಮನೆಗೆ ಹೋದ್ಲಲ್ಲ? ಮನೆಗೆ ಹೋದ್ಲ? ಹೌದಪ್ಪ,
ಮನೆಗೆ ಹೋದ್ಲು. ಸಬ್ ಇನ್ಸ್ಪೆಕ್ಟರ್ ಸರ್ ಬಂದು ಎನ್ಕ್ವೈರಿ ಮಾಡಿ ಹಾಗೆ ಮನೆಗೆ ಕಳಿಸಿದ್ದಾರೆ. ಬೇರೆ ಏನು ಸಮಸ್ಯೆ ಇಲ್ವಾ ಸರ್? ಏನು ತೊಂದರೆ ಇಲ್ಲ. ಅದೇ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಿದ್ನಲ್ಲ, ಸೀದಾ ಮನೆಗೆ ಹೋಗು, ನಿನ್ ಮಗಳು ಅಲ್ಲೇ ಇರ್ತಾಳೆ. ಥ್ಯಾಂಕ್ ಯು ಸರ್. ಸರಿ.